ಸೊ ಹಾರ್ಟ್ ಅಟ್ಯಾಕ್ ಅಂದಾಗ ಏನು ಅನ್ಸುತ್ತೆ ನಮಗೆ, ಫಸ್ಟು ಬ್ಲಾಕ್ಸ್ ಇರುವಾಗ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು. ಕೊರ್ನರಿ ಆರ್ಟ್ರಿ ರಕ್ತನಾಳದಲ್ಲಿ ಬ್ಲಾಕ್ ಇರುವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ 100% ಬ್ಲಾಕ್ ಇದ್ದರೆ ಎಮರ್ಜೆನ್ಸಿ ಸಿಚುವೇಶನ್, 100ಕ್ಕಿಂತ ಕಮ್ಮಿ ಇದ್ದು 70%ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಅಟ್ಯಾಕ್ ಕಾಸ್ ಮಾಡ್ಬೋದು. ಸೊ ಎದೆ ನೋವು ಬಂದಾಗ ದೆರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಸೊ 100% ಬ್ಲಾಕ್ ಇರ್ಬೋದು, ಇಲ್ಲ 80-90% ಬ್ಲಾಕ್ ಇರ್ಬೋದು. ಈ ಬ್ಲಾಕ್ ಏನಿರುತ್ತೆ, ಬ್ಲಾಕು ಇಲ್ಲ ಸಾಫ್ಟ್ ಪ್ಲಾಕ್ ಇರ್ಬೋದು, ಇಲ್ಲ ಕ್ಲಾಟ್ಸ್ ಇರ್ಬೋದು, ಇಲ್ಲ ಹಾರ್ಡ್ ಇರ್ಬೋದು. ಹಾರ್ಡ್ ಅಂದರೆ ಕ್ಯಾಲ್ಶಿಯಂ ಥರ, ಕ್ಯಾಲ್ಶಿಯಂ ಇಸ್ ಹಾರ್ಡ್. ಸೊ ಅದು ಬ್ಲಾಕ್ ಎಷ್ಟು ದಿನದಿಂದ ಇದೆ, ಎಷ್ಟು ಟೈಮಿಂದ ಪ್ರೋಗ್ರೆಸ್ ಆಗಿದೆ, ಅದ್ರ ಪ್ರಕಾರ ಅದು ಸಾಫ್ಟ್ ಇದೆಯಾ, ಕ್ಲಾಟ್ಸ್ ಇದೆಯಾ, ಕ್ಯಾಲ್ಶಿಯಂ ಇದೆಯಾ ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ಚಿಕ್ಕವ್ರಿಗೆ ಯೂಶಲಿ ಸ್ಮೋಕಿಂಗ್ ಇದ್ದರೆ, ಡ್ರಗ್ಸ್ ಇದ್ದರೆ ಅಂಥ ಪೇಷಂಟ್ಸ್ಗೆ ಕ್ಲಾಟ್ ಫಾರ್ಮೇಷನ್ ರಿಸ್ಕ್ ಜಾಸ್ತಿ. ಉಳಿದಿರೋರು ಏಜ್ ರಿಲೇಟೆಡ್, ಸ್ವಲ್ಪ ಬಿ ಪಿ ಶುಗರ್ ಇರೋರಿಗೆ, 50-60 ಇಯರ್ಸ್ ಅಬೌವ್ ಇರೋರಿಗೆ ಸ್ವಲ್ಪ ಹಾರ್ಟ್ ಬ್ಲಾಕ್ಸು, ಕ್ಯಾಲ್ಶಿಯಂ ಬ್ಲಾಕ್ಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ನಾವೀಗ ಏನು ನೋಟಿಸ್ ಮಾಡ್ತಾ ಇದ್ದೀವಿ ಅಂದರೆ, ಕೋವಿಡ್ ಸ್ಟಾರ್ಟ್ ಆದಾಗಿನ ಕೋವಿಡ್ ಟೈಮಿಂದ ನಮ್ಮ ಜೀವನ ಶೈಲಿ ಬದಲಾಗಿದೆ. ಲೈಫ್ ಸ್ಟೈಲ್ ಫುಲ್ ಚೇಂಜಸ್ ಇರೋದ್ರಿಂದ ಎಲ್ಲ ಸ್ಮಾರ್ಟ್ಫೋನ್ ಎರ, ಸ್ವಿಗ್ಗಿ ಝೊಮ್ಯಾಟೊ ಎರ, ಬಿಗ್ ಬಾಸ್ಕೆಟ್ ಎರ, ಎಲ್ಲರೂ ಓಡಾಟ ಕಮ್ಮಿ ಆಗಿದೆ, ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ. ಹೆಂಗಸರಾಗಲಿ ಗಂಡಸರಾಗಲಿ ಎಲ್ಲರೂ ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಡ್ರಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ರಿಸ್ಕ್ ಆಫ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಇವೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್. ಬಟ್ ಆಸ್ ಸಚ್ ನಮ್ಮ ಪರಿಸ್ಥಿತಿ ಚೇಂಜ್ ಆಗಿಲ್ಲ, ನಮ್ಮ ಎಕನಾಮಿ ಇನ್ನೂ ತುಂಬ ಕಮ್ಮಿ ಇದೆ, ಇನ್ಶೂರೆನ್ಸ್ ಕವರ್ ಇಲ್ಲ, ಆ್ಯಂಡ್ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಕಮ್ಮಿ. ಹಳ್ಳಿಯಲ್ಲಿರೋರಿಗೆ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಅಷ್ಟೊಂದು ಈಸಿ ಇಲ್ಲ, ಆ್ಯಂಡ್ ಇಟ್ಸ್ ಎಕ್ಸ್ಪೆನ್ಸಿವ್. ಯಾರೂ ಹೊರಗಡೆ ಬರೋದಿಲ್ಲ, ಹಳ್ಳಿಯಿಂದ ದೂರ ಹೋಗೋದಿಲ್ಲ. ಸೊ ತುಂಬ ಸತಿ ಹಾರ್ಟ್ ಪ್ರಾಬ್ಲಮ್ಸ್ ಮಿಸ್ ಆಗುತ್ತೆ, ತುಂಬ ಸತಿ ಅವ್ರ ಹೆಲ್ತ್ ಕೇರ್ ರೀಚ್ ಆಗಲ್ಲ, ಡಾಕ್ಟರ್ಸ್ನ ಮೀಟ್ ಮಾಡಿದ್ರು ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ಇಲ್ಲ, ಬೇರೆ ಥರದ್ದು ಮೆಡಿಸಿನ್ಸ್ ತೊಗೊಳಕ್ಕೆ ಶುರು ಮಾಡ್ತಾರೆ, ನಾಟ್ ನೆಸೆಸರಿಲಿ ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಇರಲ್ಲ, ನಾಟಿ ಔಷಧಿ ಹಾಗೆ ಮನೆ ಮದ್ದು ಅಂತ ಮಾಡ್ಕೊತಾರೆ. ಸೊ ಅದೆಲ್ಲ ಕಾರಣದಲ್ಲಿ ಡಿಲೇಡ್ ಡಯಾಗ್ನೋಸಿಸ್ ಆರ್ ಮೋರ್ ಪ್ರಾಬ್ಲಮ್ ಪೇಷಂಟ್ಸ್ ನಮ್ಮಲ್ಲೇ ಜಾಸ್ತಿ ಇರೋದು. ಯಾಕಂದರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಬರ್ತಾರೆ ಅವ್ರಿಗೆ ಆಲ್ರೆಡಿ ತುಂಬ ಲೇಟ್ ಆಗಿರುತ್ತೆ, ಹಾರ್ಟ್ ತುಂಬ ವೀಕ್ ಆಗಿರುತ್ತೆ, ಬ್ಲಾಕ್ಸ್ ತುಂಬ ಹಾರ್ಡ್ ಆಗೋಗಿರುತ್ತೆ, ಟೈಮ್ ಡಿಲೇ. ಸೊ ಇಮಿಡಿಯೇಟ್ಲಿ ಅಟ್ಯಾಕ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ರೆ ಬ್ಲಾಕ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ನಮಗೆ. ಸ್ವಲ್ಪ ಡಿಲೇ ಆದರೆ ಬ್ಲಾಕ್ಸ್ ಎಲ್ಲ ಹಾರ್ಡ್ ಆಗ್ತಾ ಹೋಗುತ್ತೆ, ತಡವಾಗಿ ಬಂದಾಗ ಹಾರ್ಟ್ ಪಂಪಿಂಗ್ ವೀಕ್ ಇರುತ್ತೆ, ಪ್ರಾಬ್ಲಮ್ಸ್ ಜಾಸ್ತಿ. ಹಾರ್ಟ್ ಬ್ಲಾಕ್ ತುಂಬ ಟೈಟ್ ಇರೋದ್ರಿಂದ ನಮಗೆ ಪ್ರೊಸೀಜರಲ್ ಚಾಲೆಂಜಸ್. ನಾನೀಗೇನು ಹೇಳ್ತಾ ಇದ್ದೆ, ಬ್ಲಾಕ್ಸ್ ಯಾವ ಥರ ಇರ್ಬೋದು ಅಂದಾಗ, ಸಾಫ್ಟ್ ಇದ್ದರೆ ನಮಗೆ ಪ್ರೊಸೀಜರ್ ಮಾಡೋಕ್ಕೆ ಈಸಿ. ಸಾಫ್ಟು ಕ್ಲಾಟ್ಸ್ ಎಲ್ಲ ಇದ್ದರೆ ಅದನ್ನು ಬರೀ ಆಸ್ಪಿರೇಟ್ ಮಾಡೋದು ಅಂತ, ಅದನ್ನು ಸಕ್ಔಟ್ ಮಾಡಿಬಿಟ್ಟು ಕ್ಲಾಟ್ಸ್ನ ರಿಮೂವ್ ಮಾಡ್ಬೋದು. ಬಟ್ ಬ್ಲಾಕ್ಸ್ ಹಾರ್ಡ್ ಇದ್ದರೆ ಆವಾಗ ಸ್ಪೆಷಲ್ ಡಿವೈಸಸ್, ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಈ ಕ್ಯಾಲ್ಶಿಯಂ ತುಂಬ ಜಾಸ್ತಿ ಇದೆ, ನಮಗೆ ಪ್ರೊಸೀಜರಲ್ ಚಾಲೆಂಜಸ್ ಅಂತ ನಾವು ಏನು ಹೇಳೋದು. ಈಗ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದಾಗ ಫಸ್ಟ್ ಸ್ಟೆಪ್ಪು ಆಂಜಿಯೋಗ್ರಾಮಲ್ಲಿ ರಕ್ತನಾಳ ಎಷ್ಟು ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ. ಬ್ಲಾಕ್ 70%ಕ್ಕಿಂತ ಕಮ್ಮಿ ಇದ್ದರೆ ಬರೀ ಮೆಡಿಸಿನ್ಸೇ ಸಾಕಾಗುತ್ತೆ, 70%ಕ್ಕಿಂತ ಜಾಸ್ತಿ ಇದ್ದಾಗ ನಾವು ಇದೆಲ್ಲ ಇಂಟರ್ವೆನ್ಷನ್ ಮಾತಾಡೋದು, ಇಲ್ಲ ಸ್ಟೆಂಟ್ ಹಾಕಬೇಕಾ, ಸರ್ಜರಿ ಮಾಡಬೇಕಾ, ಅದೆಲ್ಲ ವಿಚಾರ ಆಂಜಿಯೋಗ್ರಾಮ್ ನಂತರ ಬರೋದು. ಆಂಜಿಯೋಪ್ಲಾಸ್ಟಿಲಿ ಕೂಡ ಬ್ಲಾಕ್ ಸಾಫ್ಟ್ ಇದ್ದು ಕ್ಲಾಟ್ಸ್ ಇದ್ದರೆ ನಮಗೆ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಸುಲಭ. ಬಟ್ ಕ್ಯಾಲ್ಶಿಯಂ ಇರೋ ಜಾಗದಲ್ಲಿ ನಮಗೆ ಡ್ರಿಲ್ಲಿಂಗ್ ಮಷಿನ್ಸ್ ಥರ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ರೋಟಾಬ್ಲೇಷನ್ಸ್ ಆಗಲಿ, ಆರ್ಬೈಟಲ್ ಅಥೆರೆಕ್ಟಮಿ, IVL ಬಲೂನ್ ಅಂತ, ಇಲ್ಲ ಲೇಸರ್ ಆಂಜಿಯೋಪ್ಲಾಸ್ಟಿ ಲೆಕ್ಕಕ್ಕೆ ಬರುತ್ತೆ. ಬ್ಲಾಕ್ ಸ್ವಲ್ಪ ಹಾರ್ಡ್ ಇರುವಾಗ, ತುಂಬ ಡಿಲೇಡ್ ಇದ್ದಾಗ, ಬ್ಲಾಕ್ಸ್ 100% ಇತ್ತು, ಕ್ರಾಸ್ ಮಾಡೋಕ್ಕಾಗ್ತಲ್ಲ ನಮಗೆ, ಆ ಥರ ಸಿಚುವೇಶನ್ಸಲ್ಲಿ ಈ ಥರದ್ದೆಲ್ಲ ಅಡಿಷ್ನಲ್ ಎಕ್ವಿಪ್ಮೆಂಟ್ ಬೇಕಾಗತ್ತೆ. ದ ಅದರ್ ಆಪ್ಷನ್ ಇಸ್ ಸರ್ಜರಿ. ನಾನೀಗೇನು ಅಂತ ಇದ್ದೆ, ಸ್ವಲ್ಪ ಡಿಲೇ ಇರೋ ಕಾರಣದಿಂದ ಹಾರ್ಟ್ ಪಂಪಿಂಗ್ ವೀಕ್ ಇದ್ದು, ಕಿಡ್ನಿ ಪ್ರಾಬ್ಲಮ್ಸ್ ಇದ್ದು, ಬೇರೆ ತೊಂದರೆಗಳಿದ್ರೆ ಸರ್ಜರಿ ಅಪ್ಫ್ರಂಟ್ ಕಳ್ಸೋಕ್ಕೆ ಕಷ್ಟ. ಸೊ ಅಂಥ ಸಿಚುವೇಶನ್ಸಲ್ಲಿ ಸ್ಟೆಂಟಿಂಗ್ ಪ್ರೊಸೀಜರ್ ಇಸ್ ಲಾಟ್ ಮೋರ್ ಸಿಂಪಲ್. ಯಾಕಂದರೆ ಆ್ಯಸ್ ಸಚ್ ರಿಕವರಿ ಪೀರಿಯಡ್ ಇಸ್ ಜಸ್ಟ್ ಅಬೌಟ್ 3 days 5 days ಟೈಮ್. 3 days 5 days ನಾವು ಡಿಸ್ಚಾರ್ಜ್ ಆಗಿ ಬ್ಯಾಕ್ ಟು ನಾರ್ಮಲ್ ಇನ್ ಅ ವೀಕ್ ಟೈಮ್ ಹೋಗ್ಬೋದು. ಆದರೆ ಸರ್ಜರಿ ಮಾಡುವಾಗ ಬೈಪಾಸ್ ಆದರೆ ರಿಕವರಿ ಟೈಮ್ ಇಸ್ ಈಸಿಲಿ 1 month 2 months ಟೈಮ್ ಆಗುತ್ತೆ. ಆ್ಯಂಡ್ ಹಾರ್ಟ್ ಪಂಪಿಂಗ್ ಕಮ್ಮಿ ಇದೆ, ರಿಸ್ಕ್ ಆಫ್ ಸರ್ಜರಿ ಆಲ್ಸೋ ಗೋಸ್ ಅಪ್. ಸೊ ಹಾರ್ಟ್ ಬ್ಲಾಕ್ಸ್ ಇರುವಾಗ ನಾವೀಗ ಈ ಲೇಸರ್ ಆಂಜಿಯೋಪ್ಲಾಸ್ಟಿ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು.
ಇಟ್ಸ್ ಅಪ್ರೂವ್ಡ್ more than 2-3 decades back, but ಇಂಡಿಯಾದಲ್ಲಿ ಆಸ್ ಸಚ್ 40-50 machines ಓವರ್ ಇಂಡಿಯಾಲಿರೋದು. ಆ್ಯಂಡ್ ಇನ್ ಕರ್ನಾಟಕ ದಿಸ್ ಇಸ್ ದ ಸೆಕೆಂಡ್ ಸೆಂಟರ್ ವಿಚ್ ಇಸ್ ಗೆಟಿಂಗ್ ಅ ಲೇಸರ್ ಆಂಜಿಯೋಪ್ಲಾಸ್ಟಿ. ಇದ್ರ ಮುಂಚೆ ಲೇಸರ್ ಆಂಜಿಯೋಪ್ಲಾಸ್ಟಿ ಚೆನ್ನೈಯಲ್ಲೆಲ್ಲ ಇದೆ, ಬಟ್ ನಮ್ಮದ್ರಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಇರಲಿಲ್ಲ. ದಿಸ್ ಇಸ್ ದ ಸೆಕೆಂಡ್ ಆಫ್ಟರ್ ಆಸ್ಟರ್ ನಮ್ಮದ್ರಲ್ಲಿ ಸೆಂಟ್ರಲ್ ಬಂದಿದೆ. ಸೊ ಇದು ಕೆಲವು ಸ್ಪೆಸಿಫಿಕ್ ಇಂಡಿಕೇಶನ್ಸಲ್ಲಿ ಯೂಸ್ ಮಾಡ್ಬೋದು. ಈಗ ನಾನೇನಂತ ಇದ್ದೆ, ಹಾರ್ಟ್ ಬ್ಲಾಕ್, ಸ್ವಲ್ಪ ಮೈಲ್ಡ್ ಟು ಹಾರ್ಟ್ ಬ್ಲಾಕ್ ಇದ್ದು ಅಂಥವ್ರಿಗೆ ಆಂಜಿಯೋಪ್ಲಾಸ್ಟಿ ಪ್ರೊಸೀಜರ್ ಹೇಗೆ ಮಾಡ್ತೀವಿ ಸಿಮಿಲರ್ ಟು ದಟ್. ಸೊ ಈಗ ಆಂಜಿಯೋಪ್ಲಾಸ್ಟಿ ಮಾಡೋದಿದ್ರೆ ನಾವು ಕೈಯಲ್ಲಿ ಇಲ್ಲ ಕಾಲಲ್ಲಿ ರಕ್ತನಾಳ ಆಕ್ಸೆಸ್ ಮಾಡಿ ವಯರ್ ಹಾಕ್ತೀವಿ ಆರ್ಟ್ರಿಗೆ ವಯರ್ ಹಾಕ್ಬಿಟ್ಟು ಆ ಬ್ಲಾಕ್ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಬ್ಲಾಕ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಸ್ಟೆಂಟ್ ಡಿಪ್ಲಾಯ್ ಮಾಡಿದಾಗ ಸ್ಟೆಂಟ್ ಚೆನ್ನಾಗಿ ಓಪನ್ ಆಗುತ್ತೆ. ಮೇಜರ್ ಅಲ್ಟಿಮೇಟ್ ಗೋಲ್ ಏನು ಅಂದರೆ ಸ್ಟೆಂಟ್ ಚೆನ್ನಾಗಿ ಓಪನ್ ಆದರೆ ಮುಂದೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಆ ಸ್ಟೆಂಟ್ ಚೆನ್ನಾಗಿ ಓಪನ್ ಮಾಡೋದು ಮೇನ್ ಉದ್ದೇಶ. ಸ್ಮೋಕಿಂಗೇ ಮೇಜರ್ ಪ್ರಾಬ್ಲಮ್ ಈಗ. ಹುಡುಗರು ಹುಡುಗಿಯರು ಅಂತ ಇಲ್ಲ, ಎಲ್ಲರೂ ಸ್ಮೋಕಿಂಗಿಗೆ ಇಳಿದ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಇನ್ ಸಿಟೀಸ್ ಯಾರು ನೋಡಿದೆ ಎಲ್ಲ ಕಡೆನೂ ಕಾಣಿಸ್ತಾರೆ ಸ್ಮೋಕಿಂಗ್ ಮಾಡೋದು. ಈ ವಿಷಯ ಎಲ್ಲೂ ಹೈಲೈಟ್ ಆಗಲ್ಲ. ದೇರ್ಸ್ ಅ ಡೆತ್ ಅಂತ ಹೇಳ್ತಾರೆ ಎಲ್ಲ ಕಡೆ, ಎಲ್ಲ ಮೀಡಿಯಾ, ನ್ಯೂಸ್ ಪೇಪರ್ ಎಲ್ಲ ಕಡೆ ಡೆತ್. ಹೆಂಗೆ ಡೆತ್ ಆಯಿತು ಹಿಂದೆ ಬ್ಯಾಕ್ಗ್ರೌಂಡ್ ವಿಷಯ ಯೂಶ್ವಲಿ ಮೆನ್ಷನ್ ಆಗಲ್ಲ. ಸ್ಮೋಕಿಂಗ್ ಮಾಡ್ತಾ ಇದ್ದ, ಡ್ರಗ್ಸ್ ತೊಗೊತಾ ಇದ್ರ, ಆ್ಯಕ್ಟಿವಿಟಿ ಲೆವೆಲ್ ಹೇಗಿತ್ತು, ಕೊಲೆಸ್ಟ್ರಾಲ್ ಹೇಗಿತ್ತು, ತಿನ್ನೋದು ಹೇಗಿತ್ತು, ಪ್ಯಾಟರ್ನ್ಸ್ ಹೇಗಿತ್ತು, ಅದೆಲ್ಲ ಯಾರೂ ಲೆಕ್ಕ ಬರಲ್ಲ. ಬಟ್ ಆಸ್ ಸಚ್ ನಂಗೆ ಕೇಳಿದ್ರೆ ಕೋವಿಡ್ ನಂತರ ನಮ್ಮ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ. ಎಲ್ಲರೂ ಫೋನಲ್ಲಿ ಕುತ್ಕೊಂಡು ಆರ್ಡರ್ ಮಾಡೋದು, ಓಡಾಡೋಕ್ಕೆ ಕಮ್ಮಿ, ತಿನ್ನೋದು ಜಾಸ್ತಿ. ಮನೇಲಿ ಕರ್ದಿದ್ದು ಅದೆಲ್ಲ ಅವಾಯ್ಡ್ ಮಾಡಬೇಕು. ಕರ್ದಿದ್ದು ತುಪ್ಪ, ಬೆಣ್ಣೆ, ಪನೀರ್, ಚೀಸ್, ಜಂಕ್ ಫುಡ್, ಬೇಸಿಕ್ಲಿ ಪ್ರೊಸೆಸ್ ಮಿಲ್ಕ್, ಬೇಕ್ರಿ ಐಟಮ್ಸು, ಕರ್ದಿದ್ದು ಬೋಂಡ, ಪಕೋಡ ಅದೆಲ್ಲ ಕಮ್ಮಿ ಮಾಡಬೇಕು. ರೆಡ್ ಮೀಟ್ ಕಮ್ಮಿ ಮಾಡಬೇಕು. ಆ್ಯಂಡ್ ನೋ ಸ್ಮೋಕಿಂಗ್. ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ಇಸ್ ಅಬ್ಸಲ್ಯೂಟ್ಲಿ ನೋ. ಅದು ಸ್ನಫ್ ಆಗಲಿ, ಇದು ಹೊಗೆ ಸೊಪ್ಪಾಗಲಿ, ಇಲ್ಲ ಸಿಗರೆಟ್ಸ್ ಆಗಲಿ, ಇಲ್ಲ ಎಲೆಕ್ಟ್ರಾನಿಕ್ ಸಿಗರೆಟ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಬ್ಯಾಡ್. ಎಲ್ಲದರಲ್ಲೂ ನಿಕೋಟಿನ್ ಆ್ಯಂಡ್ ಟೊಬ್ಯಾಕೋ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ವೆಲ್ಕಮ್. ಆ್ಯಂಡ್ ಅದರಲ್ಲಿ ಹಾಫ್ ಆನ್ ಅವರ್ ಸಾಕು ಕ್ಲಾತ್ಸ್ ಫಾರ್ಮ್ ಮಾಡೋಕ್ಕೆ. ನಾವೀಗೆಲ್ಲ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಇದ್ದರೂ ವಿತಿನ್ ಹಾಫ್ ಆನ್ ಅವರ್ ಪೇಷಂಟ್ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಕಮ್ ವಿತ್ ಅ ಅಟ್ಯಾಕ್, ಮೇಜರ್ ಅಟ್ಯಾಕ್ ಆಗ್ಬೋದು. ಅಷ್ಟು ರಿಸ್ಕಿ ಈ ಸ್ಮೋಕಿಂಗ್. ಆಲ್ಕೋಹಾಲ್ upfront no. Smoking 100% problem. ಅದರಲ್ಲಿ ರಿವರ್ಸಿಬಲ್ ಇಲ್ಲ. ಇಟ್ ಈಸ್ ಅನ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆ್ಯಂಡ್ ನೋ ಕಮ್ಮಿಂಗ್ ಬ್ಯಾಕ್. ಅಲ್ಲಿಂದ ಇನ್ನೇನಿಲ್ಲ, ಇವಾಗ ಇಲ್ಲ, ಮುಂದೆ ಅದು ತೊಂದರೆ ಕೊಡುತ್ತೆ. ಆ್ಯಂಡ್ ಆ ನಂಬರ್ ಆಫ್ ಸಿಗರೆಟ್ಸ್ ಆಲ್ಸೋ ಡಸ್ ನಾಟ್ ಮ್ಯಾಟರ್. ಅಪರೂಪಕ್ಕೆ ಒಂದಾದರೂ ಇರ್ಬೋದು, 10 ಇರ್ಬೋದು ದಿನಕ್ಕೆ, ಬಟ್ ಇಟ್ ವಿಲ್ ಗಿವ್ ಯು ಪ್ರಾಬ್ಲಮ್. ಆಲ್ಕೋಹಾಲ್ ಆಸ್ ಸಚ್ ನೋ. ಟೆಕ್ಸ್ಟ್ ಬುಕ್ ಮುಂಚೆ ಹೇಳ್ತಾ ಇತ್ತು 1 drink 30 ml ಆಫ್ ವೈನ್ ಆರ್ ವೋಡ್ಕಾ, there's quantification. 1 unit ಆಫ್ ಆಲ್ಕೋಹಾಲ್ ಇಸ್ ಓಕೆ ಅಂತ, ಬಟ್ ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಅಬ್ಸಲ್ಯೂಟ್ಲಿ ನೋ. ಎಲ್ಲ ಹ್ಯಾಬಿಟ್ಸ್ ಇಸ್ ರಾಂಗ್. ನೀವು ಆಲ್ಕೋಹಾಲ್ ತಗೊಳ್ಳುವಾಗ ಯು ಟೆಂಡ್ ಟು ಈಟ್ ಮೋರ್ ಜಂಕ್. ದ್ಯಾಟ್ ಈಸ್ ದ ಪ್ರಾಬ್ಲಮ್, ನಾಟ್ ಜಸ್ಟ್ ದ ಆಲ್ಕೋಹಾಲ್. ಬರೀ ಆಲ್ಕೋಹಾಲ್ ಅಲ್ಲ, ಅದ್ರ ಜೊತೆಗೆ ಎಣ್ಣೆ ತಿಂಡಿ ಅದು ಇದು ಸೈಡ್ಸು ಅಂತ ಎಲ್ಲ ಮಾಡುವಾಗ ದಟ್ ವಿಲ್ ಗಿವ್ ಯು ಮೋರ್ ಹಾರ್ಟ್ ಪ್ರಾಬ್ಲಮ್. ಸೊ ಆಸ್ ಸಚ್ ನೋ, ಅಬ್ಸಲ್ಯೂಟ್ಲಿ ನೋ. ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ವಿ ಕ್ಯಾನ್ ಕಂಟ್ರೋಲ್, ಕೆಲವುದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಕೈಲಿ ಏನೇನಿರುತ್ತೆ, BP, ಶುಗರ್, ಕೊಲೆಸ್ಟ್ರಾಲು, ಲೈಫ್ ಸ್ಟೈಲ್, ಸ್ಮೋಕಿಂಗು, ಆಲ್ಕೋಹಾಲ್ ಅದೆಲ್ಲ ನಮ್ಮ ಕೈಲಿರುತ್ತೆ. Some things which is beyond our control is genetics. ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ಸ್ ಅದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಅವರ ಅಪ್ಪ ಅಮ್ಮ ತಂದು ಕೊಟ್ಟಿದ್ರೆ ನಾವು ತೊಗೊಂಡು ಹೋಗ್ಬೇಕಷ್ಟೆ. ಸೊ ಅವ್ರ ಕಡೆಯಿಂದ ಏನಾದ್ರು ಬಂದರೆ ದಟ್ ಯು ಕಾನ್ ಸ್ಟಾಪ್. ಸೊ ಅಂಥವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಇಟ್ ಈಸ್ ಜೆನೆಟಿಕ್ಸ್, ಯು ಕಾನ್ ಬ್ಲೇಮ್ ಎನಿಥಿಂಗ್ ಎಲ್ಸ್.